ಸಮುದ್ರ ಮಂಥನ. ರಾಕ್ಷಸರು ಹಾಗೂ ದೇವತೆಗಳು ಅಮೃತವನ್ನ ಪಡೆಯುವುದಕ್ಕಾಗಿ ಸಮುದ್ರ ಮಂಥನ ಮಾಡುತ್ತಾರೆ. ಸಮುದ್ರ ಮಂಥನದಲ್ಲಿ ಬಂದ 14 ರತ್ನಗಳು ಯಾವುವು ಎಂದು ಗೊತ್ತಾ? ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸಮುದ್ರ ಮಂಥನದಿಂದ ಮೊದಲು ಹೊರ ಬಂದದ್ದೇ ಹಾಲಾಹಲ ವಿಷ. ಹಾಲಾಹಲ ವಿಷವು ಭಯಂಕರ ವಿಷವಾಗಿದ್ದು ಸೃಷ್ಟಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ. ಇದನ್ನ ತಡೆಯಲು ದೇವಾನು ದೇವತೆಗಳು ಪರಶಿವನ ಮೊರೆ ಹೋಗುತ್ತಾರೆ. ಹಾಲಾಹಲ ವಿಷವು ಅತ್ಯಂತ ಭಯಾನಕ ವಿಷ. ಈ ವಿಷದಿಂದ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲವಾಗತೊಡಗುತ್ತದೆ. ಇದನ್ನ ತಡೆಯಲು ದೇವಾನು ದೇವತೆಗಳು ಪರಶಿವನ ಮೊರೆ ಹೋಗುತ್ತಾರೆ. ಲಯಕರ್ತನಾದ ಶಿವ ಹಾಲಾಹಲ ವಿಷವನ್ನೆಲ್ಲ ತಾನೇ ಸೇವಿಸಲು ತೊಡಗುತ್ತಾನೆ. ಇದನ್ನ ನೋಡಿದಂತಹ ಪಾರ್ವತಿ ದೇವಿ ಹಾಲಾಹಲ ವಿಷ ಶಿವನ ಹೊಟ್ಟೆಯನ್ನ ಸೇರಬಾರದೆಂದು ತನ್ನ ಶಕ್ತಿಯಿಂದ ಹಾಲಾಹಲ ವಿಷ ಶಿವನ ಗಂಟಲಲ್ಲಿಯೇ ಇರುವಂತೆ ಮಾಡುತ್ತಾರೆ. ಹಾಲಾಹಲ ವಿಷ ಶಿವನ ಗಂಟಲಲ್ಲಿಯೇ ಇದ್ದಿದ್ದರಿಂದ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ಶಿವ ನೀಲಕಂಠ ಹಾಗೂ ವಿಷಕಂಠನಾಗುತ್ತಾನೆ. ಸಮುದ್ರ ಮಂಥನದಿಂದ ಎರಡನೆಯದಾಗಿ ಹೊರಬಂದ ಕಾಮಧೇನು ಹಸು. ಬೇಡಿದ್ದೆಲ್ಲವನ್ನ ಕರುಣಿಸುವ ಕರುಣಾಮಯಿ ಈ ಕಾಮಧೇನು ಹಸುವನ್ನು ಸ್ವರ್ಗಾಧಿಪತಿ ಇಂದ್ರನಿಗೆ ಕೊಡಲಾಗುತ್ತದೆ. ಇನ್ನು ಸಮುದ್ರ ಮಂಥನದಿಂದ ಮೂರನೆಯದಾಗಿ ಹೊರಬಂದದ್ದೇ ಉಜ್ಜೈಶ್ರವಶ್ಯಂಬ ಸುಂದರವಾದ ಕುದುರೆ. ಈ ಕುದುರೆಯು 7 ತಲೆಗಳನ್ನ ಹೊಂದಿದ್ದು 2 ರೆಕ್ಕೆಗಳನ್ನು ಸಹ ಹೊಂದಿದೆ. ಈ ಕುದುರೆಯನ್ನು ಸಹ ಇಂದ್ರನಿಗೆ ಕೊಡಲಾಗುತ್ತದೆ. ಇನ್ನು ಸಮುದ್ರ ಮಂಥನದಿಂದ 4ನೆಯದಾಗಿ ಹೊರಬಂದದ್ದೇ ಐರಾವತ ಆನೆ. ಐರಾವತ ಆನೆಯು ಬಿಳಿ ಬಣ್ಣದ ಮೈಕಾಂತಿಯನ್ನ ಹೊಂದಿದೆ ಹಾಗೂ ಹಾರುವ ಶಕ್ತಿಯನ್ನು ಸಹ ಹೊಂದಿದೆ. ಈ ಆನೆಯನ್ನ ಇಂದ್ರ ಸ್ವೀಕರಿಸಿ ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾನೆ. ಇನ್ನು ಸಮುದ್ರ ಮಂಥನದಿಂದ 5ನೆಯದಾಗಿ ಹೊರಬಂದಿದ್ದೆ ಕೌಸ್ತುಭಮಣಿ. ಕೌಸ್ತುಭಮಣಿ ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ದೇವತೆಗಳು ಹಾಗೂ ರಾಕ್ಷಸರು ಕೌಸ್ತುಭಮಣಿಯನ್ನ ಹೊಂದಲು ಬಯಸಿದರು. ಆದರೆ ಕೌಸ್ತುಭಮಣಿಯನ್ನ ಮುಟ್ಟಲು ಸಹ ಅವರಿಂದ ಆಗಲಿಲ್ಲ. ಕೌಸ್ತುಭಮಣಿಯು ಗಾಳಿಯಲ್ಲಿ ಹಾರಿ ಮಹಾವಿಷ್ಣುವಿನ ಬಳಿ ಹೋಗುತ್ತದೆ. ಮಹಾವಿಷ್ಣು ಕೌಸ್ತುಭಮಣಿಯನ್ನು ತಮ್ಮ ಕೊರಳಲ್ಲಿ ಧರಿಸಿಕೊಳ್ಳುತ್ತಾರೆ. ಇನ್ನು ಸಮುದ್ರ ಮಂಥನದಿಂದ 6ನೆಯದಾಗಿ ಹೊರಬಂದದ್ದೇ ಕಲ್ಪವೃಕ್ಷ. ಕಲ್ಪವೃಕ್ಷವು ದಿವ್ಯ ಔಷಧಿಗಳನ್ನು ಹೊಂದಿರುತ್ತದೆ. ಬೇಡಿದ್ದೆಲ್ಲವನ್ನ ನೀಡುವ ದೈವಿಕ ವೃಕ್ಷವೂ ಆಗಿರುತ್ತದೆ. ಈ ಕಲ್ಪವೃಕ್ಷವನ್ನ ದೇವತೆಗಳು ಸ್ವರ್ಗಲೋಕದಲ್ಲಿ ಇರಿಸಿಕೊಳ್ಳುತ್ತಾರೆ. ಇನ್ನು ಸಮುದ್ರ ಮಂಥನದಿಂದ 7ನೆಯದಾಗಿ ಹೊರಬಂದಿದ್ದೇ ರಂಬೆ. ರಂಬೆಯು ಇಂದ್ರನ ಸ್ವರ್ಗಲೋಕದಲ್ಲಿ ನರ್ತಕಿಯಾಗುತ್ತಾಳೆ. ಇನ್ನು ಸಮುದ್ರ ಮಂಥನದಿಂದ 8ನೆಯದಾಗಿ ಹೊರಬಂದದ್ದೇ ಲಕ್ಷ್ಮಿ ಹಾಗೂ ಅಲಕ್ಷ್ಮಿ. ಲಕ್ಷ್ಮಿಯು ಸಂಪತ್ತು ಸಮೃದ್ಧಿ ಅದೃಷ್ಟದ ದೇವತೆಯಾದರೆ ಇನ್ನು ಅಲಕ್ಷ್ಮಿಯು ಬಡತನ ದುರದೃಷ್ಟ ದುಃಖದ ದೇವತೆಯಾಗುತ್ತಾಳೆ. ಲಕ್ಷ್ಮೀ ದೇವಿಯು ಮಹಾವಿಷ್ಣುವನ್ನ ವರಿಸಿ ವೈಕುಂಠವಾಸಿಯಾಗುತ್ತಾಳೆ. ಇನ್ನು ಅಲಕ್ಷ್ಮಿ ಅಹಂಕಾರ ಜಗಳ ಕೋಪ ತುಂಬಿದಂತ ಮನೆಗಳಿಗೆ ತೆರಳಿ ನೆಲೆ ನಿಲ್ಲುತ್ತಾಳೆ. ಇನ್ನು ಸಮುದ್ರ ಮಂಥನದಿಂದ 9ನೆಯದಾಗಿ ಪ್ರಕಟಗೊಳ್ಳುವುದೇ ವಾರುಣಿ. ವಾರುಣಿ ಎಂದರೆ ಮದಿರೆ. ವಾರುಣಿಯು ಅಸುರರ ಪಾಲಾಗುತ್ತದೆ. ಇನ್ನು ಸಮುದ್ರ ಮಂಥನದಿಂದ 10ನೆಯದಾಗಿ ಹೊರಹೊಮ್ಮಿದ್ದೇ ಚಂದ್ರ. ಚಂದ್ರನನ್ನು ಶಿವ ಪರಮಾತ್ಮ ಮಸ್ತಕದಲ್ಲಿ ಧರಿಸುತ್ತಾನೆ. ಇನ್ನು ಸಮುದ್ರ ಮಂಥನದಿಂದ 11ನೆಯದಾಗಿ ಹೊರಹೊಮ್ಮಿದ್ದೇ ಪಾರಿಜಾತ. ಸಾಗರದಾಳದಿಂದ ದೈವಿಕ ಹೂ ಬಿಡುವ ಮರ ಚಿಗುರುತ್ತದೆ. ಅದುವೇ ಪಾರಿಜಾತದ ಮರ. ಅದನ್ನು ಇಂದ್ರ ಸ್ವರ್ಗಲೋಕದ ತೋಟದಲ್ಲಿ ನೆಡುತ್ತಾನೆ. ಕೆಲ ದಿನಗಳ ನಂತರ ಕೃಷ್ಣ ಸತ್ಯಭಾಮಗಾಗಿ ಪಾರಿಜಾತ ಮರವನ್ನು ಭೂಲೋಕಕ್ಕೆ ತರುತ್ತಾನೆ. ಹಿಂದೂ ಧರ್ಮದಲ್ಲಿ ಪಾರಿಜಾತ ಮರಕ್ಕೆ ವಿಶೇಷವಾದ ಮಹತ್ವವಿದೆ. ಇನ್ನು ಸಮುದ್ರ ಮಂಥನದಿಂದ 12ನೆಯದಾಗಿ ಹೊರಹೊಮ್ಮಿದ್ದೇ ಪಾಂಚಜನ್ಯ ಶಂಖ. ಪಾಂಚಜನ್ಯ ಶಂಖವನ್ನು ಮಹಾವಿಷ್ಣುವು ತಮ್ಮ ಕೈಯಲ್ಲಿ ಧರಿಸುತ್ತಾರೆ. ಇನ್ನು 13ನೆಯದಾಗಿ ಸಮುದ್ರ ಮಂಥನದಿಂದ ಹೊರಹೊಮ್ಮಿದ್ದೇ ಧನ್ವಂತರಿ. ಸಮುದ್ರ ಮಂಥನದಲ್ಲಿ ದೇವತೆಗಳ ವೈದ್ಯ ಹಾಗೂ ಆಯುರ್ವೇದದ ಅಧಿಪತಿಯಾದಂತಹ ಧನ್ವಂತರಿ ಅಮೃತದ ಸಮೇತವಾಗಿ ಅಮೃತದ ಕಳಶವನ್ನ ಹಿಡಿದು ಪ್ರಕಟಗೊಳ್ಳುತ್ತಾರೆ. ಧನ್ವಂತರಿಯನ್ನ ಮಹಾವಿಷ್ಣುವಿನ ಅವತಾರವೇ ಎಂದು ಪುರಾಣಗಳಲ್ಲಿ ಹೇಳುತ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಆರೋಗ್ಯವನ್ನ ಬಯಸುವವರು ಧನ್ವಂತರಿಯನ್ನ ಪ್ರಾರ್ಥಿಸುತ್ತಾರೆ. ಇನ್ನು ಸಮುದ್ರ ಮಂಥನದಿಂದ ಕೊನೆಯದಾಗಿ ಹೊರಹೊಮ್ಮಿದ್ದೇ ಅಮೃತ. ಅಮೃತವನ್ನ ದೇವತೆಗಳು ಕುಡಿದು ಅಮರರಾಗುತ್ತಾರೆ. ಮೋಹಿನಿಯ ರೂಪದಲ್ಲಿ ಬಂದಂತಹ ಮಹಾವಿಷ್ಣುವು ಅಮೃತವನ್ನ ದೇವತೆಗಳಿಗೆ ಹಂಚುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.